ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಸಿನಿಮಾ ರಿವ್ಯೂ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಪ್ರಕಾಶ್ ವೀರ್ ನಿರ್ದೇಶನದ ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಫಸ್ಟ್ಲಿ ಟ್ರೈಲರಲ್ಲೇ ಇಟ್ ವಾಸ್ ವೆರಿ ಕ್ಲಿಯರ್ ದಟ್ ಇದು ಕೇವಲ ಒಂದು ಪ್ಯೂರ್ ಕಮರ್ಷಿಯಲ್ ಎಂಟರ್ಟೈನರ್ ಅಷ್ಟೇ ಆಗಿರುತ್ತೆ. ಹಾಗೆಯೇ ದರ್ಶನ್ ಅವರ ಫ್ಯಾನ್ಸ್ಗೆ ತುಂಬ ಚೆನ್ನಾಗಿ ಅಪೀಲ್ ಆಗುವಂತಹ ಒಂದು ಸಿನಿಮಾ ಇದಾಗಿರುತ್ತೆ ಅನ್ನೋದು ಸ್ಪಷ್ಟವಾಗಿತ್ತು. ಸೊ ಕಂಟೆಂಟ್ ವೈಸ್ ಈ ಸಿನಿಮಾ ಬಗ್ಗೆ ಅಷ್ಟೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋ ಹಾಗೆ ಏನಿರಲಿಲ್ಲ. ಸೊ ಅಂದ್ಕೊಂಡಾಗೇ ಈ ಒಂದು ಸಿನಿಮಾ ಒಂದು ಪಕ್ಕಾ ಮಾಸ್ ಕಮರ್ಷಿಯಲ್ ಸಿನಿಮಾ ಆಗಿ ಹೊರಹೊಮ್ಮಿದೆ. ಇನ್ನು ರಿವ್ಯೂ ಶುರು ಮಾಡೋಕ್ಕೂ ಮೊದಲು ಒಂದು ವಿಷಯ ಹೇಳಲೇಬೇಕು. ಈ ಸಿನಿಮಾ ಶುರುವಾದಾಗಲಿಂದ ಇವತ್ತಿನ ತನಕ ದರ್ಶನ್ ಅವರು ಯಾವ್ಯಾವ ರೀತಿ ಸಂದಿಗ್ಧ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದಾರೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಎಷ್ಟೆಲ್ಲ ಸಮಸ್ಯೆ ಇದ್ದರೂ ಕೂಡ ಪ್ರೊಡ್ಯೂಸರ್ಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಕಷ್ಟನೋ ಸುಖನೋ ಸಿಕ್ಕಿರುವಂತಹ ಟೈಮಲ್ಲಿ ಶೂಟಿಂಗನ್ನು ಕಂಪ್ಲೀಟ್ ಮಾಡಿಕೊಟ್ಟಿರುವಂತಹ ದರ್ಶನ್ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇಂತಹ ಎಕ್ಸ್ಟ್ರೀಮ್ ಸಿಚುವೇಷನಲ್ಲೂ ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ಬಹಳ ಕನ್ವಿಕ್ಷನಿಂದ ದರ್ಶನ್ ಅವರು ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಇಟ್ಸ್ ನಾಟ್ ದ್ಯಾಟ್ ಈಸಿ. ಇನ್ನು ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ರಿವ್ಯೂ ಸಾಕಷ್ಟು ಬರುತ್ತೆ, ಅದೆಲ್ಲ ಸೆಕೆಂಡ್ರಿ. ಬಟ್ ಈ ಸಿನಿಮಾ ರಿಲೀಸ್ ಆಗಿರೋದ್ರಿಂದ ಅಟ್ಲೀಸ್ಟ್ ಬೇರೆ ಕಲಾವಿದರ ಮತ್ತು ತಂತ್ರಜ್ಞರ ಪರಿಶ್ರಮ ಪ್ರತಿಭೆ ಜನರ ಮುಂದೆ ಪ್ರದರ್ಶನ ಆಗಲಿಕ್ಕೆ ಒಂದು ಅವಕಾಶ ಆದಂಥದ್ದು ಆಗಿದೆ. ಸೊ ಈ ಎಲ್ಲ ಕ್ರೆಡಿಟ್ಟು ದರ್ಶನ್ ಅವರಿಗೆ ಸೇರುತ್ತೆ. ಸೊ ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ಅಷ್ಟೇ ಆಶಿಸಬಹುದು. ಇನ್ನು ಸಿನಿಮಾದ ಕಥೆ ಬಗ್ಗೆ ಹೇಳೋದಾದರೆ, ನಿರ್ದೇಶಕ ಪ್ರಕಾಶ್ ವೀರ್ ಅವರು ಸುಮಾರು 8 ವರ್ಷದ ಹಿಂದೆ ಅಂದರೆ 2018ಕ್ಕೂ ಮೊದಲು ಮಾಡಿಕೊಂಡಿದ್ದಂತಹ ಒಂದು ಕಥೆ ಇದು. ಒಬ್ಬ ಕಾಮನ್ ಮ್ಯಾನ್ ಮತ್ತು ಒಂದು ಪೊಲಿಟಿಕಲ್ ಫ್ಯಾಮಿಲಿ ಮ್ಯಾನ್ ಮಧ್ಯೆ ನಡೆಯುವಂತಹ ಜಟಾಪಟಿಯನ್ನು ತೆರೆ ಮೇಲೆ ತರುವಂತಹ ಪ್ರಯತ್ನವನ್ನು ಪ್ರಕಾಶ್ ವೀರ್ ಅವರು ಮಾಡಿದ್ದಾರೆ. ಟ್ರೈಲರಲ್ಲೇ ಗೊತ್ತಾಗ್ತಾ ಇರೋ ಹಾಗೆ ದರ್ಶನ್ ಅವರು ಡ್ಯುಯಲ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸುಮಾರು ವರ್ಷ ಆಗಿತ್ತು ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ನಮ್ಮ ದರ್ಶನ್ ಅವರು ಡ್ಯುಯಲ್ ರೋಲಲ್ಲಿ ಕಾಣಿಸ್ಕೊಂಡಿದ್ದು ಚೆನ್ನಾಗಿ ಮಾಡಿದ್ದಾರೆ. ಧನುಷ್, ರಾಜಶೇಖರ್ ಮತ್ತು ಕೃಷ್ಣ ಎನ್ನುವಂತಹ 2 ಪಾತ್ರಗಳಲ್ಲಿ ವಿಭಿನ್ನತೆ ತರೋದಕ್ಕೆ ದರ್ಶನ್ ಅವರು ತುಂಬ ಚೆನ್ನಾಗೇ ಪ್ರಯತ್ನ ಮಾಡಿದ್ದಾರೆ. 2 ಪಾತ್ರಗಳನ್ನು ದರ್ಶನ್ ಅವರೇ ಮಾಡಿದರೂ ಕೂಡ ಇವರಿಬ್ಬರು ಬೇರೆ ಬೇರೆ ಅಂದ್ಕೊಳ್ಳೋ ಹಾಗೆ ಇಡೀ ಸಿನಿಮಾದಲ್ಲಿ ಕನ್ವಿನ್ಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಟ್ರೈ ಮಾಡಿದ್ದಾರೆ. ಅದು ಸಾಕಷ್ಟು ಕಡೆ ವರ್ಕ್ ಆಗಿದೆ ಕೂಡ. ಕೃಷ್ಣ ಮತ್ತು ಧನುಷ್ ಇಬ್ಬರಲ್ಲಿ ಕೃಷ್ಣ ತುಂಬ ರಿಯಲ್ ಆ್ಯಂಡ್ ನ್ಯಾಚುರಲ್ ಅನ್ನಿಸ್ತಾರೆ. ದರ್ಶನ್ ಅವರಿಗೆ ಮಾಸ್ ಹೀರೋ ಇಮೇಜ್ ಇದ್ರೂ ಕೂಡ ಬಾಯ್ ನೆಕ್ಸ್ಟ್ ಡೋರ್ ಟೈಪ್ ರೋಲ್ಗಳಲ್ಲಿ ಅವರ ಹೋಲ್ಡ್ ಎಷ್ಟಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಈ ಕೃಷ್ಣ ಪಾತ್ರನೇ ಸಾಕ್ಷಿ. ದರ್ಶನ್ ಕೃಷ್ಣ ಆಗಿ ನಗಿಸ್ತಾರೆ, ಅಳಿಸ್ತಾರೆ, ಮುಗ್ಧನ ರೀತಿ ಕಾಣಿಸ್ಕೊಳ್ತಾರೆ. ಸಮಯ ಬಂದಾಗ ಮಾಸ್ ಅವತಾರದಲ್ಲೂ ಕೂಡ ಅಬ್ಬರಿಸ್ತಾರೆ. ಧನುಷ್ ಪಾತ್ರಕ್ಕೆ ಸ್ಟೈಲ್ ಮತ್ತು ಸ್ವ್ಯಾಗ್ ಇದ್ದರೆ, ಕೃಷ್ಣ ಪಾತ್ರದಲ್ಲಿ ಸರಳತೆ ಮತ್ತು ಮುಗ್ಧತೆ ಇದೆ. 2 ಪಾತ್ರದಲ್ಲೂ ದರ್ಶನ್ ಅವರು ಚೆನ್ನಾಗೇ ಕಾಣಿಸ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ರಾಜ್ಕುಮಾರ್, ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಅವರನ್ನು ಮಿಮಿಕ್ ಎಲ್ಲ ಮಾಡಿದ್ದಾರೆ ಇನ್ಫ್ಯಾಕ್ಟ್ ದರ್ಶನ್ ಅವರು. ಅದು ಕೂಡ ಚೆನ್ನಾಗಿ ಬಂದಿದೆ, ಒಳ್ಳೆ ಮಜಾ ಕೊಡುತ್ತೆ. ಮಧ್ಯೆ ಮಧ್ಯೆ ಗ್ಯಾಪ್ ಆಗಿದ್ದಕ್ಕೋ ಏನೋ ದರ್ಶನ್ ಅವರ ಫಿಟ್ನೆಸ್ಸಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಅಂತೂ ಕಾಣುತ್ತೆ. ಬಟ್ ಸ್ಟಿಲ್ ಈ ಸಂದರ್ಭದಲ್ಲಿ ಹಿ ಹ್ಯಾಸ್ ಗಿವನ್ ಇಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ವಿನಯ್ ಗೌಡ ಅವರ ಜೊತೆಗೆ ಬರುವಂತಹ ಒಂದು ಫೈಟ್ ಸೀಕ್ವೆನ್ಸಲ್ಲಿ ಸಖತ್ ಸ್ಟೈಲಿಶ್ ಆಗಿ ಅವರು ಕಾಣಿಸ್ಕೊಂಡಿದ್ದಾರೆ. ಈ ಫೈಟ್ನ ಕೊರಿಯೋಗ್ರಫಿ ತುಂಬ ಚೆನ್ನಾಗಿದೆ. ಪ್ಲಸ್ ಅಜನೀಶ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಈ ಒಂದು ಸೀನನ್ನು, ಫೈಟ್ ಸೀಕ್ವೆನ್ಸನ್ನು, ಪ್ಲಸ್ ಹಾಗೆಯೇ ಇಡೀ ಸಿನಿಮಾದ ಎಕ್ಸ್ಪೀರಿಯನ್ಸನ್ನು ಅಪ್ಲಿಫ್ಟ್ ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನು ದರ್ಶನ್ ಅವರನ್ನು ಹೊರತುಪಡಿಸಿ ಸಿನಿಮಾದಲ್ಲಿ ನಂಬಿಯಾರ್ ಪಾತ್ರ ಮಾಡಿರುವಂತಹ ಅಚ್ಯುತ್ ಕುಮಾರ್ ಅವರಿಗೆ ಬಹಳ ಪ್ರಾಮುಖ್ಯತೆ ಇದೆ. ಧನುಷ್ ಮತ್ತು ಕೃಷ್ಣ ಪಾತ್ರಗಳ ಸೂತ್ರಧಾರಿಯಾಗಿ ಅಚ್ಯುತ್ ಕುಮಾರ್ ಅವರು ಇಡೀ ಸಿನಿಮಾ ಇಂಪ್ರೆಸ್ ಮಾಡ್ತಾರೆ. ಅವರ ಕ್ಯಾರೆಕ್ಟರ್ ಆರ್ಕ್ ಈ ಸಿನಿಮಾದ ಪಾಸಿಟಿವ್ ಅಂಶಗಳಲ್ಲಿ ಒಂದು. ಅದು ಬಿಟ್ಟರೆ ವಿನಯ್ ಗೌಡ ಅವರು, ಚಂದುಗೌಡ ಅವರು, ಸೋನಿಯಾ ಪೊನ್ನಮ್ಮ ಅವರು, ರೋಜರ್ ನಾರಾಯಣ್ ಅವರು ಇವರೆಲ್ಲರೂ ತಮಗೆ ಕೊಟ್ಟಿರುವಂತಹ ಪಾತ್ರದ ಲಿಮಿಟೇಷನ್ಗೆ ತಕ್ಕ ಹಾಗೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹುಲಿ ಕಾರ್ತಿಕ್ ಅವರಿಗೆ ಆ್ಯಕ್ಚುಲಿ ಒಳ್ಳೆ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ. ಒಂದು ಎಮೋಷನಲ್ ಆ್ಯಂಗಲ್ ಏನಿದೆಯಲ್ಲ ಈ ಸಿನಿಮಾದಲ್ಲಿ ಅದು ಹುಲಿ ಕಾರ್ತಿಕ್ ಅವರಿಂದನೇ ಬರುತ್ತೆ. ಅದು ಬಿಟ್ಟರೆ ನಾಯಕಿ ರಚನಾ ರೈ ಅವರ ಪಾತ್ರಕ್ಕೆ ಕಥೆಗೆ ಟ್ವಿಸ್ಟ್ ಕೊಡುವಷ್ಟು ಸ್ಕೋಪ್ ಸಿಕ್ಕಿದೆ. ಅದೇ ಖುಷಿ ಆ್ಯಕ್ಚುಲಿ. ಬಿಕಾಸ್ ಈ ಥರದೊಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಹೀರೋಯಿನ್ಗೆ ಈ ರೀತಿ ಟ್ವಿಸ್ಟ್ ಕೊಡುವಂತಹ ಪಾತ್ರ ಸಿಕ್ಕಿರೋದೇ ಖುಷಿ. ಹಾಡುಗಳಲ್ಲಿ ಮತ್ತು ಆ್ಯಕ್ಟಿಂಗಲ್ಲಿ ಅವರು ಚೆನ್ನಾಗೇ ಸ್ಕೋರ್ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ನಮ್ಮ ಗಿಲ್ಲಿ ಅವರಿಗೆ ಒಂದೊಳ್ಳೆ ಕ್ವಾಟ್ಲೆ ಪಾತ್ರ ಕೂಡ ಸಿಕ್ಕಿದೆ. ಅವರ ಹೆಸರು ಕೂಡ ತುಂಬ ಮಜವಾಗಿದೆ. ನೀವು ಥಿಯೇಟ್ರಲ್ಲಿ ನೋಡಿ, ಆ ಹೆಸರು ನಾನು ಹೇಳಲ್ಲ ಬಿಕಾಸ್ ಅದು ಇವಾಗ ಸ್ಪಾಯ್ಲರ್ ಆಗುತ್ತೆ. ಮಧ್ಯೆ ಮಧ್ಯೆ ಇಡೀ ಸಿನಿಮಾದಲ್ಲಿ ಮಧ್ಯೆ ಮಧ್ಯೆ ಬಂದು ಕಾಮಿಡಿ ಪಂಚ್ಗಳನ್ನು ಅವರು ಕೊಟ್ಟು ಹೋಗ್ತಾ ಇರ್ತಾರೆ. ಇಂಟರ್ವಲ್ ಬ್ಲಾಕಲ್ಲಿ ಒಂದು ಇಂಪಾರ್ಟೆಂಟ್ ಸೀನಲ್ಲಿ ದರ್ಶನ್ ಜೊತೆಗೆ ಗಿಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಆ ಟ್ವಿಸ್ಟಲ್ಲಿ ಗಿಲ್ಲಿ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಅದು ಬಿಟ್ಟರೆ ಕೆಲವು ಡೈಲಾಗ್ಸ್ ಹೇಳಬೇಕು ಅಂತಂದರೆ, ಆಸೆ ಪಟ್ಟರೆ ಕೇಳಬೇಕು, ಕೊಡದೇ ಇದ್ದರೆ ಕಿತ್ಕೊಳ್ಬೇಕು, ಈಗ ಬರೀ ನನ್ನ ಪೋಸ್ಟರ್ ಹಾಕಿದರೂ ಸಾಕು ಜನ ಬರ್ತಾರೆ, ಎಲ್ಲಿ ಹೋದರೂ ಬರ್ತಿರಲ್ರೋ, ಏನರೋ ನಿಮ್ಮ ಪ್ರಾಬ್ಲಮ್ಮು, ಹೀಗೆ ಸಿನಿಮಾ ಇಡೀ ಕೆಲವೊಂದಷ್ಟು ಮಾಸ್ ಡೈಲಾಗ್ಸ್ ಬರ್ತಾನೆ ಹೋಗುತ್ತೆ. ದರ್ಶನ್ ಅವರ ಅಭಿಮಾನಿಗಳಿಗೆ ಇದೆಲ್ಲ ಇಷ್ಟ ಆಗುತ್ತೆ.
ಚಿತ್ರದ ಮೇಕಿಂಗ್, ಟೆಕ್ನಿಕಲ್ ಆಸ್ಪೆಕ್ಟ್ಸ್, 2 ಹಾಡು, ಹಾಗೆ ಪ್ರಕಾಶ್ ವೀರ್ ಅವರು 2 ಪಾತ್ರಗಳನ್ನು, ಪ್ಲಸ್ ಪೊಲಿಟಿಕಲ್ ಡ್ರಾಮಾ, ಒಂದು ಲವ್ ಸ್ಟೋರಿ, ಹೀಗೆ 2 ಬೇರೆ ಬೇರೆ ವಿಷಯಗಳನ್ನು ಬ್ಲೆಂಡ್ ಮಾಡಿರುವ ರೀತಿ ಮತ್ತು ಅದಕ್ಕೆ ಅವರು ಹಾಕಿರುವಂತಹ ಪ್ರಯತ್ನ ಕೆಲವೊಂದು ಕಡೆ ವರ್ಕ್ ಆಗಿದೆ. ಸೊ ಈ ಸಿನಿಮಾದ ಕೆಲವೊಂದಷ್ಟು ಪಾಸಿಟಿವ್ ಅಂಶಗಳ ಬಗ್ಗೆ ನಾನು ಇಲ್ಲಿ ತನಕ ಹೇಳಿದೆ. ಫ್ಲಾಸ್ ಕೂಡ ಇದೆ ಈ ಸಿನಿಮಾದಲ್ಲಿ. ಅದ್ರ ಬಗ್ಗೆ ಹೇಳೋದಾದರೆ, ನಾನು ಆಗಲೇ ಹೇಳಿದೆ ನಿಮಗೆ, ಈ ಸಿನಿಮಾದ ಕಥೆ ಸುಮಾರು 7 ರಿಂದ 8 ವರ್ಷ ಹಳೆಯದು ಅಂತ. ಸೊ ಸ್ಕ್ರೀನ್ ಪ್ಲೇ ವೈಸ್, ನರೇಷನ್ ವೈಸ್ ಸಾಕಷ್ಟು ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ಇವತ್ತಿನ ಟ್ರೆಂಡ್ಗೆ ಸೂಟ್ ಆಗುವಂತಹ ಸಿನಿಮಾ ಇದಾ ಅಂತ ಸಾಕಷ್ಟು ಬಾರಿ ಪ್ರಶ್ನೆ ಮೂಡುತ್ತೆ. ಈ ಸಿನಿಮಾದ ಡ್ಯೂರೇಷನ್ 2 ಗಂಟೆ 49 ನಿಮಿಷ ಇದೆ. ಕಡಿಮೆ ಮಾಡುವಂತಹ ಸಾಕಷ್ಟು ಅವಕಾಶ ಇತ್ತು, ಮಾಡ್ಬೋದಿತ್ತು ಅಂತ ಅನ್ನಿಸ್ತು. 2 ಹಾಡುಗಳನ್ನು ಹಾಗೆಯೇ 2 ಫೈಟ್ಗಳನ್ನು ಅವಾಯ್ಡ್ ಮಾಡ್ಬೋದಿತ್ತು. ಕೃಷ್ಣ ಪಾತ್ರಕ್ಕೆ ಇರುವಂತಹ ಡೆಪ್ತ್ ಧನುಷ್ ಪಾತ್ರದಲ್ಲಿ ಮಿಸ್ಸಿಂಗ್ ಅಲ್ವಾ ಅಂತ ಅನ್ನಿಸ್ತು. ಕೆಲವು ಅನ್ನೆಸೆಸರಿ ಕಾಮಿಡಿ ಸೀನ್ಸ್ಗಳು ಬರುತ್ತೆ, ಅದು ಈ ಸಿನಿಮಾದ ಕಥೆಗೆ ಯಾವುದೇ ರೀತಿ ಪೂರಕವಾಗಿರಲಿಲ್ಲ. ಕೆಲವು ಪಾತ್ರಗಳಿಗೆ ಕನ್ಕ್ಲೂಷನೂ ಇರಲಿಲ್ಲ, ಇನ್ಕ್ಲೂಡಿಂಗ್ ಗಿಲ್ಲಿಯವ್ರ ಪಾತ್ರ ಕೂಡ. ಫಸ್ಟ್ ಹಾಫಲ್ಲಿ ಒಂದು ಪೊಲಿಟಿಕಲ್ ಸ್ಪೀಚ್ ಸೀಕ್ವೆನ್ಸ್ ಬರುತ್ತೆ. ಅದನ್ನು ನೋಡಿದಾಗ ನಿಮಗೆ ಲೂಸಿಫರ್ ಸಿನಿಮಾದ ಟೊವಿನೋ ಥಾಮಸ್ ಸ್ಪೀಚ್ ಕೊಡುವಂತಹ ಸೀನ್ ಜ್ಞಾಪಕ ಬಂದರೆ ಅದು ನಿಮ್ಮ ತಪ್ಪೆ. ಯಾಕೆ ಅಂತ ಹೇಳಿದ್ರೆ ನೀವು ಬೇರೆ ಭಾಷೆ ಸಿನಿಮಾಗಳನ್ನು ನೋಡ್ತಾ ಇದ್ದೀರಾ ಅಂತ ಅರ್ಥ. ಇದನ್ನೆಲ್ಲ ಹೊರತುಪಡಿಸಿ ಚಿತ್ರದ ಮೇಕಿಂಗ್ ಮತ್ತು ರಿಚ್ನೆಸ್ಗೆ ಹಾಕಿರುವಂತಹ ಎಫರ್ಟನ್ನು ಸ್ವಲ್ಪ ಕಥೆ ವಿಷಯದಲ್ಲಿ ಹಾಗೆಯೇ ನರೇಷನ್ ವಿಚಾರದಲ್ಲಿ, ಚಿತ್ರಕಥೆ ವಿಚಾರದಲ್ಲಿ ಮುತುವರ್ಜಿ ವಹಿಸಿ ತಗೊಳ್ಬೇಕಾಗಿತ್ತು ಅಂತ ಅನ್ನಿಸ್ತು. ಅದನ್ನೆಲ್ಲ ಮಾಡಿರ್ತಿದ್ರೆ ಒಂದು ಒಳ್ಳೆಯ ಅನುಭವ ಕೊಡುವಂತಹ ಸಿನಿಮಾ ಇದಾಗಿರ್ತಿತ್ತು. ಆದರೆ ಜಸ್ಟ್ ಒಂದು ಕಮರ್ಷಿಯಲ್ ಸಿನಿಮಾಗೆ ಅಷ್ಟೇ ಈ ಒಂದು ಸಿನಿಮಾ ಎಂಟರ್ಟೈನ್ ಮಾಡುವಲ್ಲಿ ಸಫಲವಾಯಿತು ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ದರ್ಶನ್ ಅವರ ಅಭಿಮಾನಿಗಳಿಗೆ ಈ ಸಿನಿಮಾ ತುಂಬ ಚೆನ್ನಾಗಿ ಮಜಾ ಕೊಡುತ್ತೆ, ಕಿಕ್ ಕೊಡುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯವೇ ಇಲ್ಲ. 2 ವರ್ಷದ ನಂತರ ದರ್ಶನ್ ಅವರನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬರುವಂತಹ ಅವರ ಫ್ಯಾನ್ಸ್ಗಳಿಗೆ ಈ ಸಿನಿಮಾ ನಿಜಕ್ಕೂ ಹಬ್ಬ. ಇನ್ನು ಬೇರೆ ಸಿನಿಮಾ ಅಭಿಮಾನಿಗಳು ಲಾಜಿಕ್ ಎಲ್ಲ ಸೈಡ್ಗಿಟ್ಟು, ಲೈಕಂದರೆ ಜಸ್ಟ್ ಒಂದು ಕಮರ್ಷಿಯಲ್ ಮ್ಯಾಜಿಕ್ ಮಾತ್ರ ಸ್ಕ್ರೀನಲ್ಲಿ ನಾನು ನೋಡಿ ಖುಷಿ ಪಡ್ತೀನಿ ಅನ್ನುವಂತಹ ಮೈಂಡ್ ಸೆಟ್ ಅವರು ನೀವಾಗಿದ್ದರೆ, ಪ್ಲಸ್ 2.25 ಗಂಟೆ ಸಮಯ ಎಲ್ಲ ನಿಮಗೆ ಮೀಸಲಿಡಲಿಕ್ಕೆ ಓಕೆ ಅಂತ ಆಗಿದ್ದರೆ ದಯವಿಟ್ಟು ತಪ್ಪದೇ ಈ ಸಿನಿಮಾ ನೋಡಿ. ಹಾಗೆಯೇ ನಾನು ಇಲ್ಲಿ ತನಕ ಆ್ಯಕ್ಚುಲಿ ಸಾಕಷ್ಟು ವಿಷಯಗಳನ್ನು ಹೇಳಿದೆ, ಬಟ್ ಡೆವಿಲ್ ಯಾರು ಅಂತ ನಾನು ಹೇಳಲೇ ಇಲ್ಲ. ಸೊ ಅದನ್ನು ನೀವು ಥಿಯೇಟ್ರಲ್ಲೇ ನೋಡಿ ತಿಳ್ಕೊಬೇಕಾಗುತ್ತೆ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.